ಪಾವು ಕೆ ಜಿ ಸಕ್ಕರೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಕಾಯಿಲಿಡಬೇಕು. ಕರ್ದಂಟು ಮಾಡ್ತಾಯಿದ್ದೀವಿ. ಪಾವು ಕೆ ಜಿ ಸಕ್ಕರೆ, 1 ಗ್ಲಾಸ್ ನೀರು. ಇದು ಕರಗುವವರೆಗೂ ಬಿಡಬೇಕು. ಪಾಕ ಆಗಬೇಕಿದು. ಪುಟಾಣಿ ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೋಬೇಕು. ಹಿಟ್ಟನ್ನು ಸಾನಿಸ್ಕೋಬೇಕಿದೆ, ಯಾಕಂದರೆ ಸ್ವಲ್ಪ ದಪ್ಪ ದಪ್ಪ ಆಗಿರುತ್ತೆ. ಸಾನಿಸ್ಕೋಬೇಕು. ಸಕ್ಕರೆ ಕರಗ್ತಾ ಇದೆ, ಒಮ್ಮೆ ಮಿಕ್ಸ್ ಮಾಡ್ಕೋ ನೀರು ಜೊತೆ. ಇದು ಆನ ಬರುವವರೆಗೂ ಕುದಿಸ್ಬೇಕು. ಒಣ ಕೊಬ್ಬರಿ ತೊಗೊಂಡು ಹೆಚ್ಕೋಬೇಕು. ಈ ಥರ ಸಣ್ಣದಾಗಿ ಹೆಚ್ಕೋಬೇಕು ಕೊಬ್ಬರಿ. ಯಾಲಕ್ಕಿ ಇದ್ದರೆ ಸಣ್ಣದಾಗಿ ಈ ಥರ ಕುಟ್ಕೋಬೇಕು. ಕುಟ್ಕೊಂಡು ಈಗ ಇದಕ್ಕೆ ಮಿಕ್ಸ್ ಮಾಡಬೇಕು. ನೋಡಿ, ಇದು ಕುದೀತಾ ಇದೆ. ಆನ ರೆಡಿ ಆಗ್ತದೆ. ಬರ್ತಾ ಇದೆ. ಒಂದು ಅಗಲವಾದ ತಾಟನ್ನು ತೆಗೆದು ಅದಕ್ಕೆ 1 ಹನಿ ಎಣ್ಣೆ ಅಥವಾ ತುಪ್ಪ, ನೀವು ತುಪ್ಪ ತಿಂತಾಯಿದ್ರೆ ತುಪ್ಪ ಹಾಕ್ಕೊಂಡು ಎಲ್ಲ ತಾಟ್ ತುಂಬ ಸವರಬೇಕು, ಹಚ್ಚಬೇಕು. ಈ ಥರ ಎಲ್ಲ ತಾಟ್ ತುಂಬ ಎಣ್ಣೆ ಹಚ್ಚಬೇಕು. ಆನ್ ಆಗಿದೆಯೋ ಇಲ್ಲೋ ಅಂತ ಒಮ್ಮೆ ಚೆಕ್ ಮಾಡ್ಕೋಬೇಕು. ಚೆಕ್ ಹೇಗೆ ಮಾಡ್ಕೋಬೇಕು ಅಂತಂದರೆ, ಇದನ್ನು ತೆಗೆದು ಈ ಥರ ನೋಡಬೇಕು. ಇನ್ನು ಆನ್ ಆಗಿಲ್ಲ. ಆನ್ ಆಗಿದ್ರೆ ಒಂದು ಎಳೆ ಬರುತ್ತೆ. ನೋಡಿ, ಆನ ರೆಡಿಯಾಗಿದೆ. ಈಗ ಇದು ಹಿಟ್ಟನ್ನು ಸ್ವಲ್ಪದಾಗಿ ಮಿಕ್ಸ್ ಮಾಡ್ಕೋಬೇಕು. ಪ್ಲೇಟಿಗೆ ಹಾಕ್ಕೋಬೇಕು, ಇಲ್ಲಾಂದರೆ ಗಟ್ಟಿ ಆಗುತ್ತೆ. ಲಗ್ನ ಹಾಕ್ಕೋಬೇಕು, ಮೇಲೆ ಹಾಕ್ಬಿಡ್ಬೇಕು. ಈಗ ನಮ್ಮ ಕರ್ದೆ ರೆಡಿ ಆಗಿದೆ.